ನಮಸ್ಕಾರ. ಗುಜರಾತ್ ವಿರುದ್ಧ ಕೊನೆ ಓವರ್ನಲ್ಲಿ 1 ರನ್ನಿಂದ ಡೆಲ್ಲಿ ಸೋತ ಬಳಿಕ ಮೈದಾನದಲ್ಲೇ ಅತ್ತರು ಡೇವಿಡ್ ಮಿಲ್ಲರ್. ನಂತರ ನೀಡಿದರು ದೊಡ್ಡ ಹೇಳಿಕೆ. ತಂಡದ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಗುಜರಾತ್ ವಿರುದ್ಧ ಡೆಲ್ಲಿ ಸೋತ ಬಳಿಕ ಡೇವಿಡ್ ಮಿಲ್ಲರ್ ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಡೇವಿಡ್ ಮಿಲ್ಲರ್ ವಿಶ್ವ ಕ್ರಿಕೆಟ್ ಕಂಡ ಬೆಸ್ಟ್ ಫಿನಿಷರ್ ಹೌದೋ ಅಥವಾ ಇಲ್ಲವೋ ಎನ್ನುವುದನ್ನ ಯಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಹೌದು, ನಿನ್ನೆ ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆದ ಟಾಟಾ IPL 2026ರ 14ನೇ ಪಂದ್ಯವು ರಣರೋಚಕ ಕ್ಷಣಕ್ಕೆ ಸಾಕ್ಷಿಯಾಗಿತ್ತು. ಸ್ನೇಹಿತರೆ, ಕೊನೆವರೆಗೂ ಸಾಗಿದ ಡೆಲ್ಲಿ ಹಾಗೂ ಗುಜರಾತ್ ನಡುವಿನ ಈ ಪಂದ್ಯದಲ್ಲಿ ಯಾರಿಗೆ ಗೆಲುವು ಖಚಿತ ಎಂದು ತಿಳಿದಿರಲಿಲ್ಲ. ಆದಾಗ್ಯೂ ಕೊನೆಯಲ್ಲಿ ಕಮಾಲ್ ಮಾಡಿದ GT ಬೌಲರ್ ಪ್ರಸಿದ್ಧ ಕೃಷ್ಣ ಗುಜರಾತ್ ತಂಡಕ್ಕೆ ರೋಚಕವಾಗಿ 1 ರನ್ನ ಗೆಲುವು ತಂದುಕೊಡ್ತಾರೆ. ಸ್ನೇಹಿತರೆ, ಇದರೊಂದಿಗೆ ಗುಜರಾತ್ ಟೂರ್ನಿಯಲ್ಲಿ ಮೊದಲ ಗೆಲುವು ಕಂಡರೆ ಅತ್ತ ಈ ಪಂದ್ಯ ಸೋಲುವುದರೊಂದಿಗೆ ಡೆಲ್ಲಿ ಟೂರ್ನಿಯಲ್ಲಿ ಮೊದಲ ಸೋಲನ್ನ ಎದುರಿಸಿದೆ. ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ 20 ಓವರ್ಗಳಲ್ಲಿ 210 ರನ್ ಕಲೆ ಹಾಕಿತ್ತು. ಶುಭ್ಮನ್ ಗಿಲ್ 70 ಹಾಗೂ ವಾಷಿಂಗ್ಟನ್ ಸುಂದರ್ 55 ರನ್ ಬಾರಿಸಿ ಟಾಪ್ 2 ಸ್ಕೋರರ್ ಎನಿಸಿಕೊಂಡರೆ ಜಾಸ್ ಬಟ್ಲರ್ ಕೂಡ ಅರ್ಧಶತಕ ಬಾರಿಸಿದರು. ಈ ಗುರಿಯನ್ನು ಬೆನ್ನಟ್ಟಿದಂತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಕನ್ನಡಿಗ ರಾಹುಲ್ ಆಧಾರ ಸ್ತಂಭವಾಗಿ ನಿಲ್ತಾರೆ. ಸ್ನೇಹಿತರೆ, ಆಕರ್ಷಕ ಅರ್ಧಶತಕವನ್ನು ಕೂಡ ಬಾರಿಸುತ್ತಾರೆ. ಅಂತಿಮವಾಗಿ ರಾಹುಲ್ 52 ಎಸೆತಗಳಿಂದ 92 ರನ್ ಬಾರಿಸಿ ವಿಕೆಟ್ ಒಪ್ಪಿಸುತ್ತಾರೆ. ಆದಾಗ್ಯೂ ಕೊನೆ ಓವರ್ನಲ್ಲಿ ಡೆಲ್ಲಿ ಗೆಲುವಿಗೆ 13 ರನ್ಗಳ ಅಗತ್ಯವಿರುತ್ತದೆ. ಥ್ರಿಲ್ಲಿಂಗ್ ಆಗಿದ್ದ ಈ ಲಾಸ್ಟ್ ಓವರ್ನಲ್ಲಿ ಟೈಟಾನ್ಸ್ 1 ರನ್ನಿಂದ ರೋಚಕವಾಗಿ ಪಂದ್ಯವನ್ನ ಗೆದ್ದುಕೊಳ್ಳುತ್ತೆ. ರಾಶಿದ್ ಖಾನ್ 3 ವಿಕೆಟ್ ಪಡೆದು ಮಿಂಚಿದರು. ಇನ್ನೀಗ ಪಂದ್ಯ ಸೋತ ಬಳಿಕ ಮಾತನಾಡಿದ ಡೇವಿಡ್ ಮಿಲ್ಲರ್ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ. ಈ ಸೋಲು ನಿಜಕ್ಕೂ ತುಂಬಾ ಬೇಸರ ತಂದಿದೆ. ಪಂದ್ಯವನ್ನ ಗೆಲ್ಲಿಸುವ ಹಂತಕ್ಕೆ ತಂದಿದ್ದರೂ ಅಂತಿಮ ಗೆರೆ ದಾಟಿಸಲು ಸಾಧ್ಯವಾಗಲಿಲ್ಲ ಎಂಬುದು ನೋವು ಉಂಟು ಮಾಡುತ್ತಿದೆ ಎಂದು ಮಿಲ್ಲರ್ ಹೇಳಿದ್ದಾರೆ. ಮಾತು ಮುಂದುವರಿಸಿದ ಅವರು, ಕೊನೆಯ 2 ಎಸೆತಗಳಲ್ಲಿ 2 ರನ್ ಬೇಕಾಗಿದ್ದಾಗ 5ನೇ ಬಾಲ್ನಲ್ಲಿ ಸಿಂಗಲ್ ಪಡೆಯಲು ಅವಕಾಶವಿತ್ತು. ಆದರೆ ಆ ಸಮಯದಲ್ಲಿ ನಾನೇ ಸ್ಟ್ರೈಕ್ ಉಳಿಸಿಕೊಂಡು ಬೌಂಡರಿ ಬಾರಿಸಿ ಪಂದ್ಯ ಮುಗಿಸಬಲ್ಲೆಂಬ ಆತ್ಮವಿಶ್ವಾಸ ನನಗಿತ್ತು. ಆದರೆ ಕೃಷ್ಣ ಅತ್ಯುತ್ತಮವಾಗಿ ಸ್ಲೋವರ್ 1 ಬಾಲ್ ಮಾಡಿದರು. ಅದನ್ನು ಸಂಪರ್ಕಿಸಲು ನಾನು ವಿಫಲನಾದೆ ಎಂದು ಮಿಲ್ಲರ್ ತಿಳಿಸಿದರು. ಮತ್ತು ಮಾತು ಮುಂದುವರಿಸಿದ ಅವರು, ಬ್ಯಾಟಿಂಗ್ ಮಾಡುವಾಗ ಕೈಗೆ ಗಾಯವಾಗಿತ್ತು. ಆದರೆ ತಂಡಕ್ಕಾಗಿ ಮರಳಿ ಕ್ರೀಸ್ಗೆ ಬರಲೇಬೇಕಿತ್ತು. ನೋವಿನ ನಡುವೆಯೂ ಹೋರಾಡಿದೆ. ಆದರೆ ಫಲಿತಾಂಶ ನಮ್ಮ ಪರವಾಗಿ ಬಾರದೆ ಇರುವುದು ಬೇಸರ ತಂದಿದೆ. ಗುಜರಾತ್ ಟೈಟನ್ಸ್ನ ಬೌಲರ್ಗಳು ಉತ್ತಮ ಕೆಲಸ ಮಾಡಿದರು. ವಿಶೇಷವಾಗಿ ರಾಶಿದ್ ಖಾನ್ ಮತ್ತು ಕೊನೆ ಓವರ್ ಬೌಲ್ ಮಾಡಿದ ಪ್ರಸಿದ್ಧ ಕೃಷ್ಣ ಒತ್ತಡದ ಸಮಯದಲ್ಲಿ ಉತ್ತಮವಾಗಿ ಬೌಲಿಂಗ್ ಮಾಡಿದರು ಎಂದು ಮಿಲ್ಲರ್ ಹೇಳಿದ್ದಾರೆ. ಆದಾಗ್ಯೂ ಈ ಸೋಲಿನಿಂದ ಪಾಠ ಕಲಿತು ಮುಂಬರುವ ಪಂದ್ಯಗಳಲ್ಲಿ ಬೌನ್ಸ್ ಬ್ಯಾಕ್ ಮಾಡ್ತೀವಿ ಮತ್ತು ಕೊನೆವರೆಗೂ ಹೋರಾಟ ನೀಡಿದ್ದು ತೃಪ್ತಿ ಕೊಟ್ಟಿದೆ ಎಂದು ಡೇವಿಡ್ ಮಿಲ್ಲರ್ ಹೇಳಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.